ಹೌದು ವೀಕ್ಷಕರೇ, ಏನು ತೆಲಂಗಾಣ CM ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಒಂದಿಷ್ಟು ಯೋಜನೆಗಳು ಬಹಳ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಅದು ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಅಂತೇಳಿ ಯಾವ ರೀತಿ ಮಹಿಳೆಯರಿಗೆ ಫ್ರೀ ಬಸ್ ಘೋಷಣೆ ಮಾಡಿದ್ದಾರೆ, ಅದೇ ರೀತಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬಸ್ಸು ಮಹಿಳೆಯರಿಗೆ ಫ್ರೀಯಾಗಿ ಘೋಷಣೆ ಮಾಡಲಾಗಿತ್ತು. ಇದೇ ರೀತಿ ಹಲವಾರು ಬಸ್ಸುಗಳನ್ನು ಹೊಸ ಬಸ್ಸುಗಳನ್ನು ಚಾಲನೆ ಕೊಟ್ಟಿದ್ದಾರೆ CM ರೇವಂತ್ ರೆಡ್ಡಿ ಅಂತಲೇ ಹೇಳ್ಬೋದು. ಇವರ ಒಂದು ಕಾರ್ಯವೈಖರಿಗೆ ಬಹಳ ಅಲ್ಲಿ ತೆಲಂಗಾಣ ಜನರು ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಫ್ರೀ ಯೋಜನೆಯಲ್ಲೂ ಅದರಲ್ಲಿ ಆರ್ಥಿಕ ದುರ್ಬಲವಾಗಿರುತ್ತೆ ಹಾಗೆ ಹೀಗೆ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಂಥ ರೇವಂತ್ ರೆಡ್ಡಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೆ ಅಂತಲೇ ಹೇಳ್ಬೋದು. ಹಾಗಾಗಿ ರೇವಂತ್ ರೆಡ್ಡಿ ಅವರ ಈ ಒಂದು ಕಾರ್ಯ ನಿಮಗೆಲ್ಲ ಅಚ್ಚುಮೆಚ್ಚಾಗಿದ್ದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಹಾಗಾಗಿ ಯಾಕಂದರೆ ರೇವಂತ್ ರೆಡ್ಡಿ ಅವರ ಈ ಒಂದು ಸಾಧನೆಗಳು ನಿಜವಾಗ್ಲೂ ಜನರಿಗೆ ಭಾಳ ಖುಷಿ ತಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಅಲ್ಲಿ ಜನ ಅಧಿಕಾರದಲ್ಲಿ ಇರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅದರ ಅನುಭವದ ರೀತಿಯಲ್ಲೇ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದು ಹೊಸ ಬಸ್ಸುಗಳನ್ನು ಘೋಷಣೆ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ.